ವೀಕ್ಷಕರೇ, ಆಟ ಅಂದ್ರೆ ಅದರಲ್ಲಿ ಸೋಲು ಗೆಲುವು ಇದ್ದದ್ದೇ. ಅದನ್ನ ಯಾವುದೇ ಭಾವುಕತೆಗೆ ಒಳಗಾಗದೆ ಕೇವಲ ಆಟ ಅಂತ ನೋಡಿದ್ರೆ ಯಾವುದೇ ಸಮಸ್ಯೆ ಇರಲ್ಲ. ಆದ್ರೆ ಆ ಆಟದ ಮೇಲೆ ಅಭಿಮಾನ ಅನ್ನೋದು ಬೆಳೆದ್ರೆ ಆ ಆಟ ಒಂದು ಎಮೋಷನ್ ಆಗಿ ನೋಡುಗರಿಗೆ ಪರಿಣಾಮ ಬೀರುತ್ತೆ. ಆದ್ರೆ ಸೋಲು, ಗೆಲುವು, ಅವಮಾನ, ಸನ್ಮಾನ ಇವೆಲ್ಲ ನಮಗೆ ತುಂಬಾ ಮುಖ್ಯ ಅಂತ ಅನ್ನಿಸುವುದ್ರ ಜೊತೆಗೆ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ಮೇಲೂ ಕೂಡ ಅವು ಗಾಢ ಪರಿಣಾಮವನ್ನ ಬೀರೋದಕ್ಕೆ ಶುರು ಮಾಡ್ತವೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಆರ್ಸಿಬಿ ತಂಡ ಹಾಗೂ ಅದರ ಅಭಿಮಾನಿಗಳ ಸದ್ಯದ ಪರಿಸ್ಥಿತಿ. ಆರ್ಸಿಬಿ ತಂಡ ಐಪಿಎಲ್ ನಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಹಾಗೂ ಬಲಾಢ್ಯ ತಂಡ. ಕಳೆದ 16 ವರ್ಷಗಳಿಂದ ಕೂಡ ಇದು ಆಡ್ತಾ ಇದ್ರು ಇದುವರೆಗೂ ಒಂದು ಸಲ ಕಪ್ಪನ್ನ ಗೆದ್ದಿಲ್ಲ. ಈ ಸಲ ಅಂತೂ ಆರ್ಸಿಬಿ ಅತೀವ ನಿರಾಸೆಯನ್ನು ಮೂಡಿಸಿದಂತ ತಂಡವಾಗಿ ಹೊರಹೊಮ್ಮಿದೆ. ಕಪ್ಪನ್ನ ಗೆಲ್ಲೋದಿರಲಿ, ಇದು ನ್ಯಾಯವಾಗಿ ಈಚೆಗೆ ಒಂದು ಮ್ಯಾಚ್ ಅನ್ನು ಕೂಡ ಗೆಲ್ತಿಲ್ಲ. ಗೆಲ್ಲುವಂತ ಪಂದ್ಯವನ್ನು ಕೂಡ ಹೀನಾಯವಾಗಿ ಅದು ಸ್ವಂತ ನೆಲದಲ್ಲೇ ಸೋಲ್ತಿದ್ದಾರೆ. ಇದರಿಂದಾಗಿ ಜೈ ಆರ್ಸಿಬಿ ಎನ್ನುವಂತ ಇದರ ಲಕ್ಷಾಂತರ ಹಾಗೂ ಕೋಟ್ಯಾಂತರ ಅಭಿಮಾನಿಗಳಿಗೆ ಈಗ ನಿರಾಸೆಯಾಗಿದೆ. ವೀಕ್ಷಕರೇ, ಆರ್ಸಿಬಿ ತಾನು ಎಡುವುದಿರೋದಲ್ಲಿ ತಂಡದ ತುಂಬಾ ಬಲಿಷ್ಠ ಆಟಗಾರ ಇದ್ರೂ ಕೂಡ ಈ ಒಂದು ತಂಡ ಯಾಕೆ ಕಳಪೆ ಪ್ರದರ್ಶನ ಕೊಡ್ತಿದೆ, ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಂತ ಹಲವರು ದೂರ್ತಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಂತ ಪಂದ್ಯದಲ್ಲಿ ಕೊಹ್ಲಿ ಶತಕವನ್ನ ಸೆಳೆಸಿದರೂ ಕೂಡ ಈ ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರ ಹಿಂದಿನ ಪಂದ್ಯದಲ್ಲೂ ಕೂಡ ಲಕ್ನೋ ತಂಡದ ವಿರುದ್ಧ ಹೀನಾಯವಾಗಿ ಸೋತು ಹೋದ್ರು. ಮೇಲಾಗಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಂತ ಹೋಮ್ ಗ್ರೌಂಡ್ ಹಾಗೂ ಬ್ಯಾಟಿಂಗ್ ಪಿಚ್ ನಲ್ಲಿ ನಡೆದಂತ ಪಂದ್ಯ. ಕೆಕೆಆರ್, ಸಿಎಸ್ಕೆ ಮುಂತಾದ ತಂಡಗಳ ವಿರುದ್ಧ ಆರ್ಸಿಬಿ ಸತತವಾಗಿ ಈ ಒಂದು ಸಲ ಮ್ಯಾಚ್ ಅನ್ನ ಸೋಲ್ತಾನೆ ಇದೆ. ಸದ್ಯ ಇದೀಗ ಆಂಡಿ ಫ್ಲವರ್ ಆರ್ಸಿಬಿ ತಂಡದ ಕೋಚ್ ಆಗಿದ್ದಾರೆ. ಇವರು ಮೂಲತಃ ಜಿಂಬಾಬ್ವೆ ದೇಶದ ಮಾಜಿ ಕ್ರಿಕೆಟರ್. ಆರ್ಸಿಬಿ ಮೊದಲಿಂದನೂ ಕೂಡ ತಂಡದಲ್ಲಿ ಬಲಿಷ್ಠ ಆಟಗಾರನೇ ಇಟ್ಕೊಂಡಿರುವಂತ ಟೀಮ್. ಇದರಲ್ಲಿ ಕ್ರಿಸ್ ಗೇಲ್, ಎಬಿಡಿ ತರಹದ ದಿಗ್ಗಜರು ಕೂಡ ಇದ್ರು. ಗೇಲ್ ರನ್ ಸಿಡಿಸುವಂತ ಯಂತ್ರ ಅಂತಾನೆ ಕರೆಯಲಾಗಿದೆ. ಎಷ್ಟೋ ಮ್ಯಾಚ್ಗಳಲ್ಲಿ ಎಬಿಡಿ ಆಪತ್ ಬಾಂಧವರಂತೆ ನೆರವಿಗೆ ನಿಂತು ಆಡಿದ್ದಾರೆ. ಕಳೆದ ಸೀಸನ್ ನಲ್ಲಿ ಟೋಪ್ಲೆ, ವಿಲ್ ಜಾಕ್ಸ್, ರಜನ್ ಕುಮಾರ್, ಅವಿನಾಶ್ ಸಿಂಗ್, ಸೋನು ಯಾದವ್, ಮನೋಜ್ ಮುಂತಾದ ಹೊಸಬರನ್ನ ಆರ್ಸಿಬಿ ಖರೀದಿ ಮಾಡಿತ್ತು. ಈ ಸಲ ಕೆಮರಾನ್ ಗ್ರೀನ್ ಹೊಸದಾಗಿ ಬಂದಿದ್ದಾರೆ. ಈ ಎಲ್ಲರೂ ಕೂಡ ಸ್ಕಿಲ್ಡ್ ಆಟಗಾರರೇ. ಆದ್ರೆ ಇರೋರನ್ನ ಸರಿಯಾದ ರೀತಿಯಲ್ಲಿ ಟೀಮ್ ಬಳಸಿಕೊಳ್ತಿಲ್ಲ ಅನ್ನೋದೇ ಜನರ ದೂರು. ಆದ್ರೆ ಈ ಬಾರಿ ಮ್ಯಾಕ್ಸ್ವೆಲ್ ಆರ್ಸಿಬಿಯಲ್ಲಿ ಗಂಭೀರ ಪ್ರದರ್ಶನ ಕೊಡ್ತಿಲ್ಲ. ಇದು ವೀಕ್ಷಕರ ಗಮನಕ್ಕೂ ಕೂಡ ಬಂದಿದೆ. ಆರ್ಸಿಬಿ ಸದೃಢ ಬ್ಯಾಟರ್ಗಳನ್ನ ಹೊಂದಿದ್ರು ಕೂಡ ಇದರ ಫೀಲ್ಡಿಂಗ್ ಹಾಗೂ ಬೌಲಿಂಗ್ ಅಷ್ಟು ಉತ್ತಮವಾಗಿಲ್ಲ. ಆರ್ಸಿಬಿ ತಂಡದ ಹೊಸ ಬೌಲರ್ ಆದ ವೈಶಾಖ್ ವಿಜಯಕುಮಾರ್ ಕಳೆದ ಮ್ಯಾಚ್ಗಳಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು. ಇವರನ್ನ ಪ್ರತಿ ಪಂದ್ಯದಲ್ಲಿ ಆರಂಭಿಕ ಫಾರ್ಮ್ಗೆ ಅವಕಾಶವನ್ನ ಮಾಡಿಕೊಟ್ರೆ ಎದುರಾಳಿಗಳ ನಿಯಂತ್ರಣ ಸಾಧ್ಯ. ಆದರೆ ಕಳೆದ ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲಿ ಇವರಿಗೆ ಆಡೋದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಈ ಬಗ್ಗೆ ಜನ ಕೂಡ ಬಹಳ ಬೇಸರಿಸಿಕೊಂಡ್ರು. ಇದ್ಯಾವ ಸೀಮೆ ಮ್ಯಾನೇಜ್ಮೆಂಟ್, ಯಾವ ಸೀಮೆ ಸ್ಟ್ರಾಟಜಿ ಇವರದ್ದು ಅಂತ ಜನ ಚೀಮಾರಿಯನ್ನ ಹಾಕಿದ್ರು. ಟೀಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವರ್ಸ್. ಯಾಕ್ರಿ ಯಾವಾಗ್ಲೂ ಎಲ್ಲರೂ ಆರಿಸ್ಕೊಂಡು ಬಿಟ್ಟಿರೋ ಪ್ಲೇಯರ್ ನ ತಗೋತೀರಾ? ಪ್ಲೇಯರ್ಸ್ ಹಾಕ್ಬೇಕು. ನಮ್ಗೆ ವೈಶಾಖಿಗೆ ಚಾನ್ಸ್ ಕೊಡ್ಬೇಕು. ವೈಶಾಖಿಗೆ ಯಾಕೆ ಚಾನ್ಸ್ ಕೊಡ್ತಾ ಇಲ್ಲ ಹೇಳಿ? ಏನ್ ರೀಸನ್ ಏನಿದೆ ಹೇಳಿ? ಪಂದ್ಯ ಶುರುವಾಗೋದಕ್ಕಿಂತ ಮುಂಚೆ ಯಾವ ಬೌಲರ್ಗಳನ್ನ ಯಾವ ಓವರ್ಗೆ ನೇಮಿಸಬೇಕು, ಯಾವ ಬ್ಯಾಟ್ಸ್ಮನ್ಗಳನ್ನ ಯಾವ ಓವರ್ಗೆ ನಿಲ್ಲಿಸಬೇಕು ಅಂತ ಮ್ಯಾನೇಜ್ಮೆಂಟ್ ಹಾಗೂ ಕ್ಯಾಪ್ಟನ್ ನಿರ್ಧರಿಸ್ತಾರೆ. ಆದ್ರೆ ಇವರ ನಿರ್ಧಾರಗಳು ಮೇಲಿಂದ ಮೇಲೆ ತಪ್ಪಾಗ್ತಿವೆ. ಇವರ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗ್ತಿದೆ. ಈ ಮ್ಯಾನೇಜ್ಮೆಂಟ್ ಏನ್ ಮಾಡೋದಕ್ಕೆ ಹೊರಟಿದೆ ಎಂಬ ಬಗ್ಗೆ ಸಣ್ಣ ಮಕ್ಕಳು ಕೂಡ ಗೊಂದಲ ಏರ್ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆರ್ಸಿಬಿ ಟೀಮ್ಗೆ ಯಾವುದೇ ತಂಡಕ್ಕಿಂತಲೂ ಕೂಡ ಹೆಚ್ಚಿನ ಅಭಿಮಾನಿಗಳು ದೇಶಾದ್ಯಂತ ಇದ್ದಾರೆ. ಆರ್ಸಿಬಿ ಗೆದ್ರು ಸೋತ್ರು ಮನೆಗೆ ಹೋದ್ರು ಕೂಡ ನಾವು ಪಕ್ಕ ಆರ್ಸಿಬಿ ಫ್ಯಾನ್ಸ್ ಅಂತ ಹೇಳಿಕೊಳ್ಳುವಂತ ಲಕ್ಷಾಂತರ ಜನರಿದ್ದಾರೆ. ಕಳೆದ 16 ವರ್ಷಗಳಿಂದಲೂ ಕೂಡ ಇವರು ಒಂದು ಕಪ್ಪನ್ನ ಗೆಲ್ಲದೆ ನಿರಾಸೆ ಮೂಡಿಸ್ತಾ ಬಂದಿದ್ರು ಕೂಡ ಈ ಸಲ ಕಪ್ ನಮ್ದೆ ಅಂತ ವಿಶ್ವಾಸದಿಂದ ಎದೆ ತಟ್ಟಿ ಹೇಳುವಂತ ಅಭಿಮಾನಿಗಳು ಇರೋದು ಆರ್ಸಿಬಿಗೆ ಮಾತ್ರ. ಬಹುಶಃ ಎಲ್ಲೋ ಒಂದ್ ಕಡೆ ಈ ಒಂದು ಅಂಧಾಭಿಮಾನನೇ ಈ ತಂಡ ಯಾವುದೇ ಪಂದ್ಯವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದ ಹಾಗೆ ಮಾಡಿದೆ ಅಂತ ಅನ್ಸುತ್ತೆ. ಈ ಜನ ನಾವು ಹೇಗೆ ಆಡಿದ್ರು ನೋಡ್ತಾರೆ, ನಮ್ಗೆ ಬೆಂಬಲ ಕೊಡ್ತಾರೆ. ಹೀಗಿದ್ದಾಗ ಸುಮ್ನೆ ಯಾಕೆ ಇಲ್ಲದ ರಿಸ್ಕ್ ಅನ್ನ ತೆಗೆದುಕೊಂಡು ನಾವು ಆಟ ಆಡಬೇಕು ಎಂಬ ಕಾಟಾಚಾರದ ಭಾವನೆಯಾದ್ರೂ ಈ ತಂಡದ ಆಟಗಾರರಿಗೆ ಬಂದಿರಬಹುದಾ ಎಂಬ ಗುಮಾನಿ ಶುರುವಾಗುತ್ತೆ. ಯಾವ ತಂಡಕ್ಕೂ ಇರದಂತ ದುಬಾರಿ ಟಿಕೆಟ್ ದರ ಆರ್ಸಿಬಿಯ ಪಂದ್ಯಕ್ಕಿರುತ್ತೆ. ವೀಕ್ಷಕರೇ, ಈ ಐಪಿಎಲ್ ಶುರುವಾದಂತ 2-3 ವರ್ಷ ನಾನು ಕೂಡ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡಿದ್ದೇನೆ. 200-300 ರೂಪಾಯಿಂದ ಶುರುವಾಗ್ತಾ ಇತ್ತು. ಆದ್ರೆ ಈಗ ಟಿಕೆಟ್ ದರ ಶುರುವಾಗ್ತಿರೋದು 2500 ರೂಪಾಯಿಂದ. ಅದನ್ನ ಬ್ಲಾಕ್ ನಲ್ಲಿ 5ರಿಂದ 6000 ರೂಪಾಯಿ, 10,000 ರೂಪಾಯಿಗೂ ಕೂಡ ಮಾರ್ತಿದ್ದಾರೆ. ಜನ 1000 ರೂಪಾಯಿ ಹಣವನ್ನ ಕೊಟ್ಟು ಇವರ ಆಟವನ್ನ ವೀಕ್ಷಣೆ ಮಾಡೋದಕ್ಕೆ ಕ್ರೀಡಾಂಗಣಕ್ಕೆ ಬರ್ತಾರೆ. ಹಾಗೆ ಬರುವಂತ ಅವರೆಲ್ಲರಿಗೂ ನಿರಾಸೆ ಕಟ್ಟಿಟ್ಟ ಬುತ್ತಿ. ಬಹಳ ಈಚೆಗೆ ಬೆಂಗಳೂರು ವಿಮೆನ್ ತಂಡ ಕಪ್ಪನ್ನ ಗೆದ್ದು ಎಲ್ರಿಗೂ ಮಾದರಿಯಾಗಿದ್ದಾರೆ. ಆದ್ರೂ ಕೂಡ ಈ ಒಂದು ಗೆಲುವಿನ ಕಿಚ್ಚು ಆರ್ಸಿಬಿಯ ಪುರುಷರ ತಂಡಕ್ಕೆ ಇನ್ನೂ ಕೂಡ ಚುರುಕನ್ನ ಮುಟ್ಟಿಸ್ತಂತೆ ಕಾಣಿಸ್ತಿಲ್ಲ. ಇವತ್ತು ರಣಜಿ ಹಾಗೂ ಅಂಡರ್ 19 ಪಂದ್ಯಗಳಲ್ಲಿ ಅತ್ಯುತ್ತಮವಾಗಿ ಆಡಿ ಮುನ್ನೆಲೆಗೆ ಬರುವಂತಹ ಹಲವರು ಪ್ರತಿಭಾವಂತ ಆಟಗಾರಿದ್ದಾರೆ. ಇವರೆಲ್ಲ ಐಪಿಎಲ್ಗೆ ಆಡೋದಕ್ಕೆ ಹೇಳಿ ಮಾಡಿಸಿದಂತ ಹುಡುಗರು. ಬೂಮ್ರಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್, ರಿಷಬ್ ಪಂತ್ ಮುಂತಾದವರು ಗುರುತಿಸಿಕೊಂಡಂತ ಆಟಗಾರರು ರಣಜಿ ಹಾಗೂ ಅಂಡರ್ 19 ಪಂದ್ಯಗಳ ಮೂಲಕನೇ ಐಪಿಎಲ್ಗೆ ಪರಿಚಯವಾಗಿದ್ದು. ಆದರೆ ಆರ್ಸಿಬಿ ಪ್ರತಿ ಸಲ ಹರಾಜಿನಲ್ಲಿ ಇಂಥ ಅತ್ಯುತ್ತಮ ರಣಜಿ ಆಟಗಾರನ್ನ ಅವಾಯ್ಡ್ ಮಾಡ್ತಾನೆ ಬಂದಿದೆ. ವಿದೇಶಿ ಆಟಗಾರ ಮೇಲೆ ಇವರ ಮೋಹ ಹೆಚ್ಚು.
ಅವರಲ್ಲಿ ಕೆಲವರನ್ನ ಹೊರತುಪಡಿಸಿದರೆ ಉಳಿದವರಿಗೆ ಅವರ ಮೂಲ ದೇಶದಲ್ಲಿ ಅಂತ ವರ್ಚಸ್ಸಿಲ್ಲ. ಅಂತವರನ್ನ ಕೋಟಿ ಕೋಟಿ ಕೊಟ್ಟು ತಂದು ತಂಡದ ಸೋಲಿಗೆ ಇದರ ಮ್ಯಾನೇಜ್ಮೆಂಟ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೇರ ಕಾರಣ ಆಗ್ತಿದೆ. ಅನೇಕ ವಿದೇಶಿ ಆಟಗಾರರು ಈ ನೆಲ ಹಾಗೂ ಇಲ್ಲಿಯ ಗ್ರೌಂಡ್ ಪಿಚ್ಗಳಿಗೆ ಅಪರಿಚಿತ ಅಂತಾನೆ ಹೇಳಬಹುದು. ಈ ನೆಲದ ಪಿಚ್ಗಳಲ್ಲಿ ಆಡಿ ಸಾಕಷ್ಟು ನುರಿತ ಅನುಭವ ಇರುವಂತಹ ಅನಿಲ್ ಕುಂಬ್ಳೆ, ದ್ರಾವಿಡ್ ತರದವರನ್ನೇ ಆರ್ಸಿಬಿ ತನ್ನ ತಂಡದ ಕೋಚ್ ಹಾಗೂ ಹೆಡ್ಗಳಾಗಿ ಇಟ್ಕೊಳ್ಬಹುದು. ಅಂತ ದಿಗ್ಗಜರ ಟ್ರೈನಿಂಗ್ ಸಿಕ್ಕರೆ ಆಟಗಾರರಿಗೆ ತುಂಬಾ ಪ್ರಯೋಜನ ಆಗುತ್ತೆ. ಆದ್ರೆ ಈ ನೆಲದ ಗಂಧವೇ ಇರದಂತ ವಿದೇಶಿ ಕೋಚ್ಗಳು ಹಾಗೂ ವಿದೇಶಿ ಆಟಗಾರರ ಮೇಲಿನ ಮೋಹ ಆರ್ಸಿಬಿಯ ಮ್ಯಾನೇಜ್ಮೆಂಟ್ನ ದೌರ್ಬಲ್ಯದಲ್ಲಿ ಒಂದಂತಾನೆ ಹೇಳಬಹುದು. ಆರ್ಸಿಬಿ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎನ್ನುವ ಬದಲು ರನ್ ಅನ್ನ ಹೊಡೆಯದ, ಕ್ಯಾಚ್ ಅನ್ನ ಹಿಡಿಯದ, ಬೌಲಿಂಗ್ ಅನ್ನು ಕೂಡ ಮಾಡದಂತ ವೇಸ್ಟ್ ಟೈಮ್ ಎಂಬ ಹಣೆಪಟ್ಟಿ ಈ ತಂಡಕ್ಕೆ ಈಗ ಕೇಳ್ಬರ್ತಿದೆ. ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಎಷ್ಟು ಮೂರ್ಖತನದಿಂದ ಕೂಡಿದೆ ಅನ್ನೋದಕ್ಕೆ ಇನ್ನೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಅದು ಈ ತಂಡದಲ್ಲಿರೋ ಆಟಗಾರರು ಬೇರೆ ತಂಡಕ್ಕೆ ಹೋದ್ರೆ ಅತ್ಯುತ್ತಮವಾಗಿ ಆಡ್ತಾರೆ. ಅದೇ ಆಟಗಾರರು ಇಲ್ಲಿದ್ದಾಗ ಕಳಪೆ ಪ್ರದರ್ಶನ ಕೊಡ್ತಾರೆ. ವಿಲ್ ಜಾಕ್ಸ್ ಎಂಬ ಪ್ರತಿಭಾವಂತ ಇಂಗ್ಲಿಷ್ ಕ್ರಿಕೆಟರ್ ಅನ್ನು ಕೂಡ ಆರಿಸಿರುವಂತಹ ತಂಡ ಇವರಿಗೆ ಸರಿಯಾದ ಫಾರ್ಮ್ ಅನ್ನ ಕೊಡ್ತಿಲ್ಲ. ಕಳೆದ ಮ್ಯಾಚ್ ಅಲ್ಲಿ ಇವರನ್ನ ಆಡಿಸಲೇ ಇಲ್ಲ. ಪ್ರಖ್ಯಾತ ನ್ಯೂಜಿಲೆಂಡ್ ಬೌಲರ್ ಆದಂತ ಫರ್ಗ್ಯೂಸನ್ ತರಹದ ಆಟಗಾರರನ್ನು ಕೂಡ ತಂಡ ಅಗತ್ಯವಿದ್ದ ಪಂದ್ಯದಲ್ಲಿ ಮೂಲೆಗೆ ಕೂರಿಸಿತ್ತು. ಇಂಥ ಗಂಭೀರ ಪ್ರಮಾದಗಳು ಹಾಗೂ ತನ್ನ ನಿರ್ಧಾರದ ಎಡವಟ್ಗಳು ಮ್ಯಾನೇಜ್ಮೆಂಟ್ನ ಉಸ್ತುವಾರಿಗಳಿಗೆ ಕಾಣಿಸ್ತಾನೆ ಇಲ್ಲ. ತಮ್ಮ ಮೇಲೆ ಅಪಾರ ನಿರೀಕ್ಷೆ ಇಟ್ಟು ಬರುವಂತಹ ಲಕ್ಷಾಂತರ ಅಭಿಮಾನಿಗಳ ಪ್ರೀತಿಗೆ ತಾವು ವಂಚನೆ ಮಾಡ್ತಿದ್ದೇವೆ ಎಂಬ ಸಣ್ಣ ಪಾಪ ಪ್ರಜ್ಞೆ ಕೂಡ ಇವರಿಗೆ ಕಾಡೋದಿಲ್ವಾ? ಯಾರನ್ನೇ ಕೇಳಿ ಇವರ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ವರ್ಸ್ಟ್ ಇದೆ, ಟೀಮ್ ಸೆಲೆಕ್ಷನ್ ಸರಿ ಇಲ್ಲ, ಪೊಸಿಷನ್ ಸರಿ ಇಲ್ಲ, ಬೌಲರ್ಗಳ ಲೈನ್ಅಪ್ ಸರಿ ಇಲ್ಲ ಅಂತ ಮುಂತಾಗಿ ಬರೀ ಇಂಥ ಅಂಶಗಳೇ ಕೇಳಿಬರ್ತಿವೆ. ಅಲ್ಲ ಬ್ರೋ, ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಬೌಲರ್ಸ್ ಇಟ್ಕೊಂಡು ಅವ್ರು ಏನು ಆಡಿಸ್ತಾ ಇಲ್ಲ. ನಾವೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡಕ್ ಬರ್ತೀವಿ. ಸೊ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ಫ್ಯಾನ್ ಫೀಲಿಂಗ್ಸ್ ಏನಂತ. 16 ವರ್ಷದಿಂದ ಬೇರೆ, 17 ವರ್ಷದಿಂದ ಬೇರೆ ಅಂತ ಹೇಳ್ತಿರ್ತಾರೆ. WBL ಅಷ್ಟೇ ಸಪೋರ್ಟ್ ಮಾಡಿದ್ವಿ, 2 ಸೀಸನ್ ಅಲ್ಲಿ ಗೆದ್ರು, ಏನು ಮಾಡೋಕ್ಕಾಗಲ್ಲ. ಈ ಇಡೀ ಮ್ಯಾನೇಜ್ಮೆಂಟ್ ಅನ್ನ ಚೇಂಜ್ ಮಾಡಿ ಅನಿಲ್ ಕುಂಬ್ಳೆ ಹಾಗೂ ದ್ರಾವಿಡ್ ತರದವರನ್ನ ನೇಮಿಸಿ ಕೊಹ್ಲಿ, ಫಾಫ್, ವಿಲ್ ಜಾಕ್ಸ್, ವೈಶಾಖ್, ಫರ್ಗ್ಯೂಸನ್ ಮುಂತಾದವರನ್ನ ಬಿಟ್ಟು ಉಳಿದ ಎಲ್ಲರನ್ನೂ ಕೂಡ ಬೇರೆ ಪ್ರತಿಭಾವಂತ ಆಟಗಾರರ ಜೊತೆ ರೀಪ್ಲೇಸ್ ಮಾಡಲಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. LSG, CSK ಸೇರಿದಂತೆ ಮುಂತಾದ ತಂಡಗಳಲ್ಲಿ ಕನ್ನಡದ ಕೆಲ ಆಟಗಾರರಿದ್ದಾರೆ. ಆರ್ಸಿಬಿಯ ಮುಖ್ಯಸ್ಥರಿಗೆ ನಿಜಕ್ಕೂ ಕನ್ನಡದ ಆಟಗಾರರ ಮೇಲೆ ಒಲವಿದ್ರೆ ಅವರನ್ನೆಲ್ಲ ಅದು ಈ ಸಲ ತನ್ನ ತಂಡಕ್ಕೆ ಸೇರಿಸಿಕೊಳ್ತಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಕನ್ನಡದ ಆಟಗಾರರು ಕನ್ನಡದ ತಂಡ ಆದಂತ ಆರ್ಸಿಬಿಯಲ್ಲೇ ಇಲ್ಲ. ಇದು ಇವರ ಮ್ಯಾನೇಜ್ಮೆಂಟ್ನ ಸೆಲೆಕ್ಷನ್ನ ಹಣೆಬರಹ. ರಚಿನ್ ರವೀಂದ್ರರವರ ನೇಟಿವ್ ನಮ್ಮ ಬೆಂಗಳೂರು. ಇವರನ್ನ ಈ ಸಲ ಚೆನ್ನೈ ತಂಡ ತನ್ನ ಟೀಮ್ಗೆ ಬಹಳ ಬುದ್ಧಿವಂತಿಕೆಯಿಂದ ಸೇರಿಸಿಕೊಳ್ತು. ಆರಂಭದಲ್ಲಿ ಬೆಂಗಳೂರಿನ ಗ್ರೌಂಡ್ನಲ್ಲೇ ಆಡಿ ಮುನ್ನೆಲೆಗೆ ಬಂದಂತ ಇಂಥ ಪ್ರತಿಭಾವಂತ ಬ್ಯಾಟರ್ನ ಅವಶ್ಯಕತೆ ನಮ್ಮ ತಂಡಕ್ಕೆ ಇದೆ. ಆದರೆ ಅಂತ ಆಟಗಾರನ ಆರ್ಸಿಬಿ ಕೈಬಿಟ್ಟಿದೆ. ಪ್ರತಿ ಸಲ ಆರ್ಸಿಬಿ ಮ್ಯಾಚ್ ಇದ್ದಾಗಲೂ ಕೂಡ ಗ್ರೌಂಡ್ ತುಂಬಾ ಹೆಚ್ಚಾಗಿ ಕೇಳಿಬರುವಂತ ಹೆಸರು ಕೊಹ್ಲಿ ಅವರದ್ದು. ಕೇವಲ ಅವರೊಬ್ಬರು ಆಡಿದ ಮಾತ್ರಕ್ಕೆ ತಂಡ ಗೆಲ್ಲುತ್ತಾ? ಯಾರೋ ಒಬ್ಬರ ಆಟದಿಂದ ತಂಡ ಗೆಲ್ಲಲ್ಲ. ಅದರ ಅಷ್ಟು ಜನ ಆಟಗಾರರ ಸಂಯೋಚಿತ ಹಾಗೂ ಯೋಜಿತ ಪ್ರದರ್ಶನದಿಂದ ಮಾತ್ರ ತಂಡ ಗೆಲ್ಲೋದಕ್ಕೆ ಸಾಧ್ಯ. ಆರ್ಸಿಬಿ ಅಭಿಮಾನಿಗಳಿಗೆ ಬುದ್ಧಿ ಇಲ್ಲ. ಮೊದಲು ಇವರು ತಮ್ಮ ಈ ತಂಡವನ್ನ ಓಲೈಸದನ್ನ ಕೈಬಿಡಬೇಕು. ಈ ಸಲ ಕಪ್ ನಮ್ದೇ ಎಂಬ ಈ ಒಂದು ಮಾತನ್ನ ಇನ್ಮೇಲೆ ಹೇಳಬಾರ್ದು. ಜನರ ಅಭಿಮಾನ ಕಡಿಮೆ ಆದಾಗ ತಂಡಕ್ಕೆ ಬುದ್ಧಿ ಬರುತ್ತೆ. ಜನರ ಚೀರಾಟ, ಕೇಕೆ ಹಾಗೂ ಬೆಂಬಲದ ಮಹತ್ವ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಎಂಬುದು ಈಗಾಗಲೇ ಈ ತಂಡಕ್ಕೆ ಬೆಂಬಲ ನೀಡಿ ಹತಾಶೆಗೆ ಒಳಗಾದಂತ ಇದರ ಅಭಿಮಾನಿಗಳ ನೋವಿನ ಮಾತು. ಇನ್ನಾದ್ರೂ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ತನ್ನಲ್ಲಿರುವಂತಹ ದೋಷಗಳ ಬಗ್ಗೆ ಗಮನ ಹರಿಸಿ ತಂಡವನ್ನ ಬಲಿಷ್ಠಗೊಳಿಸದೆ ಹೋದಲ್ಲಿ ಈ ಸಲವೂ ಕೂಡ ಅದಕ್ಕೆ ಕಪ್ ಅನ್ನೋದು ಮರೀಚಿಕೆ ಆಗುತ್ತೆ. ಈಗ ಹೇಳಿ ವೀಕ್ಷಕರೇ, ಆರ್ಸಿಬಿ ಅಭಿಮಾನಿಯಾಗಿ ಈ ತಂಡದ ಮ್ಯಾನೇಜ್ಮೆಂಟ್ನಲ್ಲಿ ಇನ್ನೂ ಏನೇನು ಅಗತ್ಯ ಬದಲಾವಣೆಗಳು ಆಗಬೇಕು ಅಂತ ನೀವು ಬಯಸ್ತೀರಾ? ಈ ಕುರಿತಾಗಿ ನಿಮ್ಮ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನ ವಿವಾದಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಕಮೆಂಟ್ನ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.